ಹಾಯ್, ಊಟ ಆಯ್ತಾ? ಆಯ್ತು. ಮತ್ತೇನ್ ಸ್ಪೆಷಲ್ ಇವತ್ತು? ಆಲೂಗಡ್ಡೆ ಪಲ್ಯ. ನಮ್ ಕೊಟ್ಟೆ ಇಲ್ಲ. ಅದು ಮೊಳಕೆ ಬಂದಿತ್ತಲ್ವಾ, ಹಾಗಾಗಿ ಅದನ್ನ ಕಟ್ ಮಾಡಿ ಬಿಸಾಕದ್ಮೇಲೆ ಸ್ವಲ್ಪನೇ ಆಲೂಗಡ್ಡೆ ಉಳಿದಿತ್ತು, ಹಾಗಾಗಿ ನಿಮ್ಗೆ ಯಾರಿಗೂ ತಂದಿಲ್ಲ. ಅಯ್ಯೋ, ಮೊಳಕೆ ಬಡಿಸಿದಂತಹ ಆಲೂಗಡ್ಡೆ ತಿನ್ಲೇಬಾರ್ದು. ಯಾಕಂದ್ರೆ ಆಲೂಗಡ್ಡೆಯಲ್ಲಿ ಗ್ಲೂಕೋ ಆಲ್ಕಲಾಯ್ಡ್ಸ್ ಎಂಬ ಕಂಟೆಂಟ್ ಇರುತ್ತೆ. ಈ ಮೊಳಕೆ ಬಂದಾಗ ಈ ಆಲೂಗಡ್ಡೆಯಲ್ಲಿ ಈ ಗ್ಲೂಕೋ ಆಲ್ಕಲಾಯ್ಡ್ಸ್ 10 ಪಟ್ಟು ಜಾಸ್ತಿ ಆಗ್ಬಿಟ್ಟು ನಮಗೆ ತಲೆನೋವು, ತಲೆ ಸುತ್ತು ಬರುವಂತದ್ದು, ಹೊಟ್ಟೆ ನೋವು, ಅದೇ ರೀತಿ BP ವೇರಿ ಆಗ್ಬಿಡುತ್ತೆ. ಹಾಗಾದ್ರೆ 2-3 kg ನಾವು ಆಲೂಗಡ್ಡೆ ಏನಾದ್ರು ತಗೊಂಡ್ ಬಂದೆ, ಅದ್ರಲ್ಲಿ 4-5 ಆಲೂಗಡ್ಡೆ ಮೊಳಕೆ ಬಂದಿರುತ್ತಲ್ವಾ, ಅದಕ್ಕೆ ಏನ್ ಮಾಡೋದು? ಏನಾದ್ರೂ ಸೊಲ್ಯೂಷನ್ ಇದೆಯಾ ಅದಕ್ಕೆ? ಅದಕ್ಕೆ ಸೊಲ್ಯೂಷನ್ ಇದೆ. ನಾವು ಆಲೂಗಡ್ಡೆನ ಮಾರ್ಕೆಟ್ ಇಂದ ತಂದಾಗ ನಾವು ಆದಷ್ಟು ಅದನ್ನ ಕತ್ತಲಿರುವ ಜಾಗದಲ್ಲಿ ಸ್ಟೋರ್ ಮಾಡಬೇಕು. ಇನ್ನೊಂದು, ನಾವು ಹೆಚ್ಚಾಗಿ ಆಲೂಗಡ್ಡೆಯನ್ನ ಈರುಳ್ಳಿಯ ಜೊತೆಗೆ ಸ್ಟೋರ್ ಮಾಡ್ತೇವೆ, ಅದನ್ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಇನ್ನೊಂದು, ನಾವು ಆಲೂಗಡ್ಡೆಯನ್ನ ಫ್ರಿಡ್ಜ್ ಒಳಗೆ ಇಡಬಾರ್ದು. ಯಾಕಂತ ಹೇಳಿದ್ರೆ ಫ್ರಿಡ್ಜ್ ಅಲ್ಲಿ ಆಲೂಗಡ್ಡೆಯನ್ನ ಇಟ್ಟಾಗ ತಂಪಾದ ವಾತಾವರಣದಲ್ಲಿ ಆಲೂಗಡ್ಡೆಯಲ್ಲಿದ್ದಂತಹ ಸ್ಟಾರ್ಚ್ ಸಕ್ಕರೆಯಾಗಿ ಮಾರ್ಪಡ್ತದೆ. ಇನ್ನೊಂದೇನಂದ್ರೆ, ಹೆಚ್ಚು ತೇವಾಂಶ ಇರುವ ಜಾಗದಲ್ಲಿ ನಾವು ಆಲೂಗಡ್ಡೆನ ಸ್ಟೋರ್ ಮಾಡಬಾರ್ದು. ಯಾಕಂದ್ರೆ ತೇವಾಂಶ ಇರುವ ಜಾಗದಲ್ಲಿ ನೀರಿನ ಕಂಟೆಂಟ್ ಇರೋದ್ರಿಂದಾಗಿ ಅದರಿಂದ ಮೊಳಕೆಗಳು ಬೇಗ ಬೆಳೆಯುತ್ತದೆ. ಹಾಗಾದ್ರೆ ನೀವು ಆಲೂಗಡ್ಡೆ ಕೊಡದೇ ಇರೋದು ಒಳ್ಳೆದೇ ಆಯ್ತು.